ಕೆಲವೊಮ್ಮೆ ನನ್ನ ಆಯ್ಕೆಗಳು ಬೇರೆಯವ್ರಿಗಿಂತ ಭಿನ್ನ ಹೇಗೆ ಅಂತ ನನಗೂ ಆಶ್ಚರ್ಯ ಆಗ್ತಾ ಇತ್ತು, ತುಂಬಾನೇ. ಆಗ ಗೊತ್ತಾಯ್ತು, ಡಿಫ್ರೆಂಟ್ ಆಗಿರೋದು ತಪ್ಪಲ್ಲ. ಲೈಂಗಿಕ ಸಂಪರ್ಕ ಮಾಡೋವಾಗ ಸುರಕ್ಷತೆನ ನೋಡದೇ ಇರೋದು ತಪ್ಪು ಅಂತ. ನನ್ನ ಹೆಸರು ಉಮಂಗ್. ನಾನು HIV ಸೋಂಕಿತ. ನಾನು ಒಂದೇ ಸಲಕ್ಕೆ ಹಲವು ಜನರೊಂದಿಗೆ ಲೈಂಗಿಕ ಸಂಪರ್ಕ ಹೊಂದ್ತಾ ಇದ್ದೆ, ಭಿನ್ನ ಸಂಬಂಧಗಳು. ಆಮೇಲೆ ಗೊತ್ತಾಯ್ತು ರಾಹುಲ್ಗೆ, ಅಂದ್ರೆ ನನ್ನ ಆಪ್ತ ಸ್ನೇಹಿತನಿಗೆ HIV ಇದೆ ಅಂತ. ಆದ್ರೆ ನಾನು ಅವನ ಜೊತೆ ಸಂಬಂಧ ಕಳ್ಕೊಳ್ಳಿಲ್ಲ. ನಾನು ಅವನ್ನ ಪ್ರೀತಿಸ್ತಾ ಇದ್ದೆ. ಮತ್ತೆ ಪ್ರೀತಿಲಿ ಜನ ತಪ್ಪು ಮಾಡ್ತಾರೆ ಕೂಡ. ನಾನು ಕೂಡ ತಪ್ಪು ಮಾಡ್ದೆ. ನಾನು ಯಾವತ್ತೂ ಕಾಂಡೋಮ್ ಬಳಸಿರ್ಲಿಲ್ಲ. ರಾಹುಲ್ ನನಗೂ ತುಂಬಾ ಸಲ ಹೇಳಿದ HIV ಪರೀಕ್ಷೆ ಮಾಡಿಸ್ಕೊ ಅಂತ. ಹಾಗಾಗಿ ನಾನು ಪರೀಕ್ಷೆ ಮಾಡಿಸ್ಕೊಂಡೆ. ರಾಹುಲ್ ಯಾವ ವಿಚಾರವಾಗಿ ಹೆದರ್ಕೊಂಡಿದ್ನೋ ಅದು ನಿಜನೇ ಆಗಿತ್ತು. ನನಗೂ ಕೂಡ HIV ಪಾಸಿಟಿವ್ ಆಗಿತ್ತು. ನನಗೆ ತುಂಬಾ ಸಮಯ ಬೇಕಾಯಿತು ಅರ್ಥ ಮಾಡ್ಕೊಳ್ಳೋದು. ಲೈಂಗಿಕ ಸಂಪರ್ಕವನ್ನು ಯಾವುದೇ ಸಮಯದಲ್ಲಾದರೂ ಕಾಂಡೋಮ್ ಬಳಸಬೇಕು ಅಂತ. ಈಗ ನಾನು ಪ್ರೀತಿಸೋ ಯಾರ ಜೊತೆನಾದ್ರೂ ಲೈಂಗಿಕ ಸಂಪರ್ಕ ಹೊಂದಬೇಕಂದ್ರೆ ನಾನು ಕಾಂಡೋಮ್ ಬಳಸ್ತೀನಿ. ART ಚಿಕಿತ್ಸೆ ತಗೋತಾ ಇದ್ದೀನಿ. ಅಷ್ಟೇ ಅಲ್ಲದೆ ನಾನು 6 ತಿಂಗಳಿಗೊಮ್ಮೆ ನನ್ನ ಸಂಗಾತಿಗೆ ಹೇಳುವುದಷ್ಟೇ ಅಲ್ಲದೆ ಆತನನ್ನು ಜೊತೆಗೆ HIV ಪರೀಕ್ಷೆಗೆ ಕರೆದುಕೊಂಡು ಹೋಗುತ್ತೇನೆ. ಯಾಕಂದ್ರೆ ನಾನು ನನ್ನ ಸಂಗಾತಿಯನ್ನು ತುಂಬಾ ಪ್ರೀತಿಸುತ್ತೇನೆ. HIV ಏಡ್ಸ್ ಸಂಬಂಧಿತ ಹೆಚ್ಚಿನ ಮಾಹಿತಿಗಾಗಿ ಉಚಿತ ಏಡ್ಸ್ ಸಹಾಯವಾಣಿ 1097ಕ್ಕೆ ಕರೆ ಮಾಡಿ.